ಗೆಳೆಯರೇ, ಇವತ್ತಿನ ಜನ್ರೇಷನ್ನಲ್ಲಿ ಮನುಷ್ಯನಿಗೆ ಕಾಡುವ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಹಣ. ಮತ್ತೆ ಗಮನಿಸುವ ವಿಷಯ ಏನಂದ್ರೆ, ಏನು ಈ ಸಮಸ್ಯೆಗೆ ಕಾರಣ ಆಗಿರುತ್ತೆ ಅದೇ ಈ ಸಮಸ್ಯೆಯ ಪರಿಹಾರವೂ ಆಗಿದೆ. ಪ್ರತಿದಿನ ಮನುಷ್ಯನ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ, ಆತ ಕೂಡ ರಿಚ್ ಮತ್ತೆ ವೆಲ್ತಿ ಆಗಬೇಕು, ತಮ್ಮ ಕಾಲಿನ ಮೇಲೆ ತಾನು ನಿಲ್ಬೇಕು, ತಮ್ಮ ತಂದೆ ತಾಯಿಗೆ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ಬೇಕು, ಮನೆಯ ಪೂರ್ತಿ ಜವಾಬ್ದಾರಿ ತಗೊಳ್ಬೇಕು ಅನ್ನೋದು. ಹಾಗೂ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಯುವಕ ಕನಸು ಕಾಣ್ತಾ ಇರ್ತಾನೆ, ತನ್ನ ಹೆಂಡತಿ ಮಕ್ಕಳಿಗೆ, ತನ್ನ ತಂದೆ ತಾಯಿಗೆ ಒಂದು ವೆಲ್ತಿ ಮತ್ತೆ ಸೆಕ್ಯೂರ್ ಲೈಫ್ ನೀಡಬೇಕು ಅನ್ಕೊಳ್ತಾನೆ. ಆದರೆ ಇವತ್ತಿನ 70% ಯುವಕರು ಒಂದೇ ಪ್ರಶ್ನೆಯ ಉತ್ತರ ಹುಡುಕ್ತಾ ಇದ್ದಾರೆ, ಅದುವೇ ವಾಟ್ ಈಸ್ ದ ಫಾಸ್ಟೆಸ್ಟ್ ವೇ ಟು ಗೆಟ್ ರಿಚ್, ಅಂದ್ರೆ ವೇಗವಾಗಿ ಹಣ ಸಂಪಾದನೆ ಮಾಡುವ ದಾರಿ ಯಾವುದು ಅನ್ನೋದು. ಅಂದ ಹಾಗೆ ವೆಲ್ತ್ ಬಿಲ್ಡ್ ಮಾಡುವುದು ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಟಫೆಸ್ಟ್ ಕೆಲಸ ಆಗಿದೆ. ಮತ್ತೆ ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ಸಮಸ್ಯೆಯಿಂದ ಹಾದು ಹೋಗುತ್ತೆ. ಈ ಸಮಾಜ, ಸೊಸೈಟಿ, ಸಂಬಂಧಿಕರು ಎಲ್ಲರೂ ನಿಮ್ಮಲ್ಲಿ ಎಷ್ಟು ಹಣ ಇದೆ ಅನ್ನೋದರ ಆಧಾರದ ಮೇಲೆಯೇ ನಿಮಗೆ ಗೌರವ ಕೊಡ್ತಾರೆ. ಮತ್ತೆ ನಿಮ್ಮ ತಂದೆ ತಾಯಿಯಿಂದ ಆ ಕೆಲಸ ಆಗದೇ ಇದ್ದಾಗ ತಮ್ಮ ಮಕ್ಕಳು ದೊಡ್ಡ ಸಾಧನೆ ಮಾಡಬಹುದು ಅನ್ನೋ ಆಸೆ ಹೊಂದಿರ್ತಾರೆ. ಹೀಗಿರುವಾಗ ಶ್ರೀಮಂತನಾಗುವುದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಆದರೆ 80% ಯಂಗ್ಸ್ಟರ್ಸ್ಗಳಿಗೆ ಕಾಡುವ ಸಮಸ್ಯೆ ಏನು ಗೊತ್ತಾ? ಅವರ ಮುಂದೆ ಅನೇಕ ದಾರಿಗಳು ಇರುತ್ತೆ, ಮತ್ತೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ದಾರಿ ಮೇಲೆ ನಡಿಬೇಕು, ಯಾವ ದಾರಿ ಪರ್ಫೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾ ಆ ಎಲ್ಲ ದಾರಿಗಳನ್ನ ಒಗ್ಗೂಡಿಸಿ 4 ಪಾಯಿಂಟ್ಗಳ ಬಗ್ಗೆ ಹೇಳ್ತೀನಿ. ಅದರ ಮೇಲೆ ಅನೇಕರು ನಡೀತಾ ಇದ್ದಾರೆ. ಮತ್ತೆ ಅದರಲ್ಲಿ ಒಂದು ಇಂತಹ ದಾರಿ ಇದೆ, ಇದು ನಿಮಗೆ 2026ರಲ್ಲಿ ಶ್ರೀಮಂತನಾಗಿಸುತ್ತೆ. ಹಾಗಿದ್ರೆ ಬನ್ನಿ ತಿಳಿಯೋಣ ಆ 4 ದಾರಿಗಳ ಬಗ್ಗೆ. ನೋಡಿ, ಜೀವನದಲ್ಲೂ 4 ದಾರಿಗಳು ಇರುತ್ತೆ. ಮತ್ತೆ ಪ್ರತಿಯೊಂದು ದಾರಿ ಹತ್ತಿರ ಕೆಲವು ಕೊರತೆಗಳು ಮತ್ತೆ ಕೆಲವು ಪ್ರಾಮುಖ್ಯತೆಗಳು ಇರುತ್ತೆ. ಆದರೆ ನೀವು ಯಾವ ದಾರಿ ಮೇಲೆ ನಡೀತೀರಾ ಅನ್ನೋದು ನೀವೇ ನಿರ್ಧಾರ ಮಾಡಬೇಕು. ಮತ್ತೆ ತಮ್ಮ ಸಲುವಾಗಿ ಒಂದು ರಿಚ್ ಲೈಫ್ ಬಿಲ್ಡ್ ಮಾಡುವುದು ಹೇಗೆ ಅನ್ನೋದು ಗುರುತಿಸಬೇಕು. ಹಾಗಿದ್ರೆ ಈ ಫೈನಾನ್ಷಿಯಲ್ ಜರ್ನಿಯನ್ನ ನಾವು ಈ 4 ಜನ ಗೆಳೆಯರ ಕಥೆ ಮೂಲಕ ತಿಳಿಯೋಣ. ಹಾಗಿದ್ರೆ ಈ ಕಥೆ ಇದೆ 4 ಜನ ನೇಬರ್ಸ್ ಅವ್ರದ್ದು. ಮೊದಲ ಗೆಳೆಯನ ಹೆಸರಿದೆ ರಾಜೇಶ್. ಈತ ತನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಒಂದು ಕಂಪ್ನಿ ಒಳಗೆ ಜಾಬ್ ಮಾಡ್ತಾ ಇದ್ದಾನೆ. ಮತ್ತೆ ತಿಂಗಳಿಗೆ 25,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಹಾಗೂ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಾನೆ. ನಾಳೆಯ ಬಗ್ಗೆ ಯೋಚನೆ ಮಾಡೋದಿಲ್ಲ. ಪ್ರತಿದಿನ ಕ್ಲಬ್ಸ್ ಹೋಗೋದು, ಪಾರ್ಟಿ ಮಾಡೋದು ಈತನ ಹಾಬಿ ಆಗಿದೆ. ಈಗ ಇನ್ನೊಬ್ಬ ಗೆಳೆಯನ ಹೆಸರಿದೆ ಅಭಯ್. ಈತ ಸ್ಟಡೀಸ್ ನಲ್ಲಿ ಮುಂದೆ ಇದ್ದಾನೆ. ಮತ್ತೆ ತನ್ನ ಜೀವನದ 5ರಿಂದ 6 ವರ್ಷ ಸ್ಟಡೀಸ್ ಸಲುವಾಗಿ ನೀಡಬೇಕು ಅಂತಾನೆ. ಏಕೆಂದ್ರೆ ಅವನ ಅನಿಸಿಕೆ ಆಗಿದೆ, ಏನೇ ಮಾಡಿದ್ರು ಪೂರ್ತಿ ಇನ್ಫಾರ್ಮೇಶನ್ ಮತ್ತೆ ನಾಲೆಜ್ ಇಟ್ಕೊಂಡು ಮಾಡಬೇಕು ಅಂತಾನೆ. ಮೂರನೇ ಗೆಳೆಯನ ಹೆಸರಿದೆ ಧನುಷ್. ಈತ ತನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಒಂದು ದೊಡ್ಡ ಕಂಪ್ನಿ ಒಳಗೆ ಜಾಬ್ ಮಾಡ್ತಾ ಇದ್ದಾನೆ. ಈತನ ಆನ್ಯುವಲ್ ಇನ್ಕಮ್ 10 ಲಕ್ಷ ರೂಪಾಯಿ ಆಗಿದೆ. ಇತ್ತೀಚೆಗೆ ಧನುಷ್ನ ಮದುವೆಯೂ ಆಗಿದೆ. ಮತ್ತೆ ಈತ ಶ್ರೀಮಂತನಾಗಲು ಜಾಬ್ ಮಾಡ್ತಾ ಇರಬೇಕು, ನಿಧಾನವಾಗಿ ಗ್ರೋ ಆಗಬೇಕು. ಇದರಿಂದ ನಿಮ್ಮ ಪೋಸ್ಟ್ ಹೈ ಆಗುವುದರ ಜೊತೆಗೆ ನಿಮ್ಮ ಸ್ಯಾಲರಿಯೂ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ ಫ್ಯಾಮಿಲಿ ಕೂಡ ಸೆಕ್ಯೂರ್ ಆಗಿರುತ್ತೆ ಅನ್ಕೊಳ್ತಾನೆ. ಮತ್ತೆ ಕೊನೆಗೆ ಬರ್ತಾನೆ ಅರ್ಜುನ್. ಈತ ಒಬ್ಬ ಆಂಟ್ರಪ್ರಿನರ್ ಆಗಿದ್ದು ಮೊದಲಿನಿಂದಲೇ ತುಂಬಾ ಹಠಮಾರಿ ಆಗಿದ್ದ. ಇವನಿಗೆ ಏನು ಬೇಕಾಗುತ್ತೆ ಅದನ್ನ ಪಡಿತಾನೆ. ಮತ್ತೆ ಈತ ಒಂದು ಕಂಪ್ನಿ ಪ್ರಾರಂಭ ಮಾಡಿ 3 ವರ್ಷ ಆಗಿದೆ. ಮತ್ತೆ ಇವರ ಕಂಪ್ನಿ ಮಿಲಿಯನ್ಸ್ ಆಫ್ ಡಾಲರ್ನ ಫಂಡಿಂಗ್ ಕಲೆಕ್ಟ್ ಮಾಡಿದೆ. ಈ ಎಲ್ಲ ನೇಬರ್ಸ್ ಬೇರೆ ಬೇರೆ ಮೈಂಡ್ಸೆಟ್ ಮತ್ತೆ ಬೇರೆ ಬೇರೆ ಪ್ರೊಫೆಷನ್ ಅವರು ಆಗಿದ್ದಾರೆ. ಆದರೆ ಈ ಎಲ್ಲರಲ್ಲೂ ಒಂದು ವಿಷಯ ಕಾಮನ್ ಆಗಿದೆ, ಅದುವೇ ಇವರೆಲ್ಲರ 25ರಿಂದ 27 ವಯಸ್ಸಿನವರು ಆಗಿದ್ದಾರೆ. ಆದರೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ತುಂಬಾ ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಸೃಷ್ಟಿಯಾಗಲು ಎದುರಾಗಿರುವ ಕಾರಣ ಅಂದ್ರೆ ಇವರು ಆಯ್ಕೆ ಮಾಡಿದ್ದ ದಾರಿ. ಹಾಗಿದ್ರೆ ಇವರೆಲ್ಲರೂ ಯಾವೆಲ್ಲ ದಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಕೆಲವೊಂದು ಹೆಸರುಗಳನ್ನ ಕೊಟ್ಟಿದ್ದೇನೆ. ಮತ್ತೆ ಅವುಗಳಲ್ಲಿ ಮೊದಲ ದಾರಿ ಇದೆ ದ ಪಿಯರ್ಸ್ ಪಾತ್. ಇದರಲ್ಲಿ ರಾಜೇಶ್ ನಂತಹ ಜನ ಬರ್ತಾರೆ. ಅಂದ ಹಾಗೆ ಕರಡಿ ಒಂದು ಇಂತಹ ಪ್ರಾಣಿ ಆಗಿದೆ. ಅದಕ್ಕೆ ಹಣ್ಣು ಮತ್ತೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಕರಡಿ ಸ್ಟ್ರಾಂಗ್ ಆಗಿದ್ದು ದೊಡ್ಡ ಪ್ರಾಣಿ ಕೂಡ ಆಗಿದೆ. ಆದರೆ ಕರಡಿ ತುಂಬಾ ಲೇಜಿ ಆಗಿರುತ್ತೆ. ಅದಕ್ಕೆ ಆಹಾರ ಸಿಗದೇ ಇದ್ದಾಗ 100 ದಿನ ಉಪವಾಸ ಇರಬಹುದು, ಆದರೆ ಜೇನು ಬಿಟ್ಟು ಬೇರೇನೂ ಸೇವನೆ ಮಾಡೋದಿಲ್ಲ. ಮತ್ತೆ ರಾಜೇಶ್ ನಂತಹ ಜನ ಕೂಡ ಹೀಗೆ ಇರ್ತಾರೆ. ಅವರಲ್ಲಿ ಕೆಲವೊಂದು ಇಂತಹ ಅಭ್ಯಾಸ ಇರುತ್ತೆ. ಉದಾಹರಣೆಗೆ 25,000 ರೂಪಾಯಿ ಸ್ಯಾಲರಿ ಬಂದರೂ ಗರ್ಲ್ ಫ್ರೆಂಡ್ ಜೊತೆಗೆ 5 ಸ್ಟಾರ್ ಹೋಟೆಲ್ ಹೋಗ್ತಾರೆ. ಬರೋ ಸ್ಯಾಲರಿಯಲ್ಲಿ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸಬೇಕು ಅನ್ಕೊಳ್ತಾರೆ. ಮತ್ತೆ ಈ ಎಲ್ಲ ಕಾರಣಗಳಿಂದ 10 ದಿನಗಳಲ್ಲಿ ತಮ್ಮ ಪೂರ್ತಿ ಸ್ಯಾಲರಿ ಖರ್ಚು ಮಾಡಿರ್ತಾರೆ. ಮಂತ್ ಎಂಡ್ನಲ್ಲಿ ಬಿಲ್ಸ್ ಪೇ ಮಾಡಲು 1 ರೂಪಾಯಿಯೂ ಇವರ ಹತ್ತಿರ ಇರೋದಿಲ್ಲ. ಆದರೆ ಮನುಷ್ಯ ಕರಡಿ ಇಲ್ಲ ಅಲ್ವಾ, 100 ದಿನ ಉಪವಾಸ ಇರಲು ಅದಕ್ಕೆ ರಾಜೇಶ್ ನಂತಹ ಜನ ಬಿಲ್ಸ್ ಪೇ ಮಾಡಲು ಸಾಲ ಮಾಡ್ತಾರೆ. ಮತ್ತೆ ಒಂದು ಸಾಲ ತೀರಿಸಲು ಇನ್ನೊಂದು ಸಾಲ ಮಾಡ್ತಾರೆ. ಮತ್ತೆ ಈ ಚಕ್ರ ಹೀಗೆ ನಡೀತಾನೆ ಇರುತ್ತೆ. ಐ ಹೋಪ್
ನೀವು ಈ ದಾರಿಯಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀರಾ ಅನ್ಕೊಳ್ತೀನಿ. ಎರಡನೇ ದಾರಿ ಇದೆ ದ ಸ್ನೇಲ್ಸ್ ಪಾತ್. ನೋಡಿ, ಸ್ನೇಲ್ ಒಂದು ಇಂತಹ ಜೀವಿ ಆಗಿದೆ. ಇದು ಕೇವಲ 0.03 ಮೈಲ್ಸ್ ನಡೆಯುತ್ತೆ 1 ಗಂಟೆಯಲ್ಲಿ. ಇದೊಂದು ಅನ್ಐಡೆಂಟಿಫೈಡ್ ಅನಿಮಲ್ ಆಗಿರುತ್ತೆ. ಬದುಕಿದ್ದಾಗ ಉಪಯೋಗಕ್ಕೆ ಬರೋದಿಲ್ಲ, ಆದರೆ ಸತ್ತಾಗ ಇದರ ಶಲ್ ಉಪಯೋಗಕ್ಕೆ ಬರುತ್ತೆ. ಮತ್ತೆ ನಮ್ಮ ಅಭಯ್ ಕೂಡ ಇದೇ ಥರ ಇದ್ದಾರೆ. ತುಂಬಾ ನಿಧಾನವಾಗಿ ರಿಚ್ ಆಗಬೇಕು ಅನ್ಕೊಳ್ತಾರೆ. ತಮ್ಮ ಜೀವನದ 25ರಿಂದ 26 ವರ್ಷ ಕೇವಲ ಸ್ಟಡೀಸ್ ಸಲುವಾಗಿ ಮೀಸಲಾಗಿಡ್ತಾರೆ. ಮತ್ತೆ ಇದರಲ್ಲಿ ಯಾವುದೇ ತಪ್ಪಿಲ್ಲ, ಏಕೆಂದರೆ ಎಜುಕೇಶನ್ ನಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಆಗಿದೆ. ಆದರೆ ಎಜುಕೇಶನ್ ಜೊತೆಗೆ ತಮ್ಮ ಫೈನಾನ್ಷಿಯಲ್ ಇನ್ಕಮ್ ಮತ್ತೆ ಸ್ಕಿಲ್ ಸೆಟ್ ಮೇಲೂ ಗಮನ ಕೊಡಬೇಕು. ನೋಡಿ, ಯಾವುದೇ ಒಂದು ವಿಷಯದ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ಚೆನ್ನಾಗಿ ಇರುತ್ತೆ, ಆದರೆ ನಿಧಾನವಾಗಿ ನಡೆಯುವುದರ ಮಧ್ಯೆ ಅಷ್ಟು ನಿಧಾನವಾಗಿ ಇರಬೇಡಿ. ಈ ಜಗತ್ತಿನಲ್ಲಿ ಅಥವಾ ತಮ್ಮ ಕುಟುಂಬದಲ್ಲಿ ಕಳೆದು ಹೋಗುವಂತೆ ಆಗಬೇಡಿ. ನಾನು ಅನೇಕ ಜನರನ್ನು ನೋಡಿದ್ದೇನೆ, 30 ವರ್ಷ ವಯಸ್ಸಾದರೂ ಯಾವುದೇ ಕೆಲಸ ಮಾಡೋದಿಲ್ಲ ಅಥವಾ UPSC ಗೌರ್ಮೆಂಟ್ ಜಾಬ್ ಸಲುವಾಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ನೋಡಿ, ನಾನು ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಒಂದು ವೇಳೆ UPSC ಆಗಲಿಲ್ಲ ಅಂದರೆ ನಿಮ್ಮ ಪ್ಲ್ಯಾನ್ ಬಿ ಏನಿರಬೇಕು ಅನ್ನೋದು ತಿಳ್ಕೊಳ್ಳಿ. ಮತ್ತು ಅಭಯ್ನಂತಹ ಜನ ತುಂಬ ಇಂಟೆಲಿಜೆಂಟ್ ಮತ್ತು ಇಂಟೆಲೆಕ್ಚುವಲ್ ಅಂತೂ ಆಗಿರ್ತಾರೆ, ಆದರೆ ರಿಚ್ನೆಸ್ ಮತ್ತು ವೆಲ್ತ್ನ ರೇಸ್ನಲ್ಲಿ ತುಂಬ ಹಿಂದೆ ಇರ್ತಾರೆ, ಏಕೆಂದರೆ ಅವರ ಹತ್ತಿರ ಪ್ಲ್ಯಾನ್ ಬಿ ಇರೋದೇ ಇಲ್ಲ. ಮತ್ತು ಇಂತಹ ಜನ ಒಂದು ಸ್ನೇಲ್ನ ಹಾಗೆ ನಿಧಾನವಾಗಿ ಮುಂದೆ ಹೋಗಬೇಕು ಅಂದ್ಕೊಳ್ತಾರೆ. ಮತ್ತು ಈ ಸಮಾಜದಲ್ಲಿ ಅನ್ಐಡೆಂಟಿಫೈಡ್ ಆಗಿ ಉಳಿದುಕೊಳ್ತಾರೆ. ಯಾವಾಗ ಇವರಿಗೆ ಅರ್ಥ ಆಗುತ್ತೆ ಆಗ ತುಂಬ ಲೇಟ್ ಆಗಿರುತ್ತೆ. ಈಗ ಮೂರನೇ ದಾರಿ ಇರೋದು ದ ಟರ್ಟೋಯ್ಸ್ ಪಾತ್. ಧನುಷ್ ಎಲ್ಲಕ್ಕಿಂತ ಸ್ಮಾರ್ಟ್ ನೇಬರ್ ಆಗಿದ್ದ. ಇವನಿಗೆ ಕ್ಯಾಂಪಸ್ ಕಡೆಯಿಂದ ಹೈ ಪೇಯಿಂಗ್ ಜಾಬ್ ಸಿಗ್ತಾ ಇದ್ದಂತೆ ತಕ್ಷಣ ಅದನ್ನು ಆಕ್ಸೆಪ್ಟ್ ಮಾಡಿದ. ನೋಡಿ, ಧನುಷ್ ಅವರ ತಂದೆ ತಾಯಿ ಗುಡ್ ಕಂಡೀಷನಲ್ಲಿ ಇದ್ದರು, ಜೊತೆಗೆ ಸ್ವಲ್ಪ ಹಳೆಯ ವಿಚಾರಗಳನ್ನು ಹೊಂದಿದ್ರು. ಅದಕ್ಕೆ ಧನುಷ್ನ ಮದುವೆ ಬೇಗ ಮಾಡಿಸಿದರು. ಮತ್ತು ಆತ ಮನೆಯ ಜವಾಬ್ದಾರಿ ತಗೊಳ್ತಾನೆ. ಈ ಜಾಬನ್ನು ತಕ್ಷಣ ಅಕ್ಸೆಪ್ಟ್ ಮಾಡಿದ ತಮ್ಮ ಫ್ಯಾಮ್ಲಿಗೆ ಬೆಟರ್ ಭವಿಷ್ಯ ನೀಡಲು. ಮತ್ತು ಧನುಷ್ನ ಅನಿಸಿಕೆ ಆಗಿದೆ, ನೀವು ಶ್ರೀಮಂತ ಆವಾಗಲೇ ಆಗಬಹುದು ಯಾವಾಗ ನೀವು ಉಜ್ವಲ ಭವಿಷ್ಯದ ಕಡೆಗೆ ಮೊದಲ ಹೆಜ್ಜೆ ಇಟ್ಟಾಗ, ಮತ್ತು ನಿಧಾನವಾಗಿ ಕಾರ್ಪೊರೇಟ್ ಲೆವೆಲ್ನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾಗ. ಮತ್ತು ಒಂದಲ್ಲ ಒಂದು ದಿನ ನಿಮ್ಮ ಕನಸುಗಳು ನಿಜ ಆಗುತ್ತೆ. ಅದಕ್ಕೆ ನಾನು ಈ ದಾರಿಯನ್ನು ದ ಟರ್ಟೋಯ್ಸ್ ಪಾತ್ ಅಂತ ಕರೆದಿದ್ದು, ಏಕೆಂದರೆ ಒಂದು ಆಮೆ ದಿನವಿಡೀ ನಡೆಯುತ್ತೆ, ಕಷ್ಟಪಡುತ್ತೆ. ಹೌದು, ಅದು ಸ್ವಲ್ಪ ಸ್ಲೋ ಆಗಿರುತ್ತೆ, ಆದರೆ ಸ್ನೇಲ್ನ ಹಾಗೆ ಸ್ಲೋ ಆಗಿರೋದಿಲ್ಲ. ಮತ್ತು ಒಂದೊಂದೇ ಹೆಜ್ಜೆ ಇಡ್ತಾ ಆ ರೇಸನ್ನು ಗೆಲ್ಲುತ್ತೆ. ಅದೇ ಥರ ಧನುಷ್ನಂತಹ ಜನ ಹಗಲು ರಾತ್ರಿ ವಾರದ 7 ದಿನ ಕೆಲಸ ಮಾಡ್ತಾರೆ. ಮತ್ತು ಒಂದೊಂದಾಗಿ ಆ ಕಾರ್ಪೊರೇಟ್ ಏಣಿ ಮೇಲೆ ಹತ್ತುವ ಪ್ರಯತ್ನ ಮಾಡ್ತಾರೆ, ಏಕೆಂದರೆ ಪೊಸಿಷನ್ ಮೇಲೆ ಹೋಗ್ತಾ ಇದ್ದಂತೆ ಸ್ಯಾಲರಿಯೂ ಜಾಸ್ತಿ ಆಗುತ್ತೆ ಮತ್ತು ಲೈಫ್ ಸ್ಟೈಲ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಾರೆ. ಹಾಗಿದ್ರೆ ಈ ದಾರಿಯಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ. ಮತ್ತು ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ನ ಯುವಕ ಇದೇ ಡ್ರೀಮನ್ನು ಫಾಲೋ ಮಾಡ್ತಾನೆ. ಒಂದು ಹೈ ಪೇಯಿಂಗ್ ಜಾಬ್ ಸಿಗಬೇಕು, ಮತ್ತು ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತು ಒಂದು ಸ್ಟಡಿ ಇನ್ಕಮ್ ಸೋರ್ಸ್ ಇರಬೇಕು. ಇದರಿಂದ ರಿಟೈರ್ಮೆಂಟ್ನ ದಿನಗಳು ಚೆನ್ನಾಗಿ ಹೋಗಬೇಕು ಅಂದ್ಕೊಳ್ತಾನೆ. ಆದರೆ ಈ ದಾರಿಯ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಅಂದರೆ ಟೈಮ್. ಆ ಕಾರ್ಪೊರೇಟ್ ಏಣಿ ಹತ್ತಲು ದಿನದ 18 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಮತ್ತು ಹಣ ಸಂಪಾದನೆ ಮಾಡಲು ಅವರಿಗೆ ಈ ಪರಿಶ್ರಮ ಸರಿ ಅಂತಲೂ ಅನಿಸುತ್ತೆ. ಮತ್ತು ಒಂದು ಸಮಯದ ನಂತರ ಆತ ಈ ಜಾಬ್ ಕ್ವಿಟ್ ಮಾಡಬೇಕು ಅಂತಾನೆ. ಆದರೆ ಜಾಸ್ತಿ ಆಗ್ತಾ ಇರುವ ಮನೆಯ ಜವಾಬ್ದಾರಿ ಮತ್ತು ಆತ ಯಾವತ್ತೂ ಆ ಕೆಲಸ ಬಿಡೋದೇ ಇಲ್ಲ. ಮತ್ತು ನೀವು ಆ ಮೂಮೆಂಟನ್ನು ಮಿಸ್ ಮಾಡ್ತೀರಾ, ಯಾವುದಕ್ಕಾಗಿ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ರಿ. ನೋಡಿ, ಟರ್ಟೋಯ್ಸ್ ಪಾತ್ನಲ್ಲಿ ಸಕ್ಸಸ್ನ ಗ್ಯಾರಂಟಿ ಅಂತೂ ಇದೆ, ಆದರೆ ಮನುಷ್ಯನ ಹತ್ತಿರ ಟರ್ಟೋಯ್ಸ್ನಂತಹದೇ ಜೀವನ ಬದುಕುವೆ ಅನ್ನೋ ಗ್ಯಾರಂಟಿ ಇಲ್ಲ. ಏಕೆಂದರೆ ನಮ್ಮೆಲ್ಲರ ಹತ್ತಿರ ಒಂದು ನಿರ್ದಿಷ್ಟ ಸಮಯ ಇದೆ. ಅದಕ್ಕೆ ನೀವು ಒಂದು ಇಂತಹ ದಾರಿಯನ್ನು ಹುಡುಕಬೇಕು, ಅದು ನಿಮಗೆ ಎಲ್ಲವೂ ನೀಡಬೇಕು. ಅದುವೇ ಪಾಯಿಂಟ್ ನಂಬರ್ 4, ದ ಚೀತಾಸ್ ಪಾತ್. ನೋಡಿ, ಅರ್ಜುನ್ 4th ನೇಬರ್ ಆಗಿದ್ದು ಅವರು ನಡೆಯೋ ದಾರಿಯನ್ನು ನಾನು ಚೀತಾಸ್ ಪಾತ್ ಅಂತ ಹೆಸರು ಇಟ್ಟಿದ್ದೇನೆ. ನೋಡಿ, ಚಿರತೆ ಜಗತ್ತಿನ ಎಲ್ಲಕ್ಕಿಂತ ವೇಗವಾಗಿ ಓಡುವ ಪ್ರಾಣಿ. ಅದು ಚತುರ ಮತ್ತು ಏಕಾಗ್ರತೆಯನ್ನು ಹೊಂದಿದೆ. ಎಲ್ಲವನ್ನು ನೋಡಿ ಅಳೆದು ತೂಗಿ ಬೇಟೆ ಮಾಡುತ್ತೆ, ಹಾಗೂ ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ಪಡೆಯುತ್ತೆ. ಮತ್ತು ಅರ್ಜುನ್ನಂತಹ ಜನರ ಮೈಂಡ್ಸೆಟ್ ಕೂಡ ಇದೇ ಥರ ಇರುತ್ತೆ. 30ರಿಂದ 40 ವರ್ಷದ ನಂತರ ಅಲ್ಲ, ಬದಲಾಗಿ 3ರಿಂದ 4 ವರ್ಷದಲ್ಲಿಯೇ ಶ್ರೀಮಂತ ಆಗಬೇಕು ಅಂದ್ಕೊಳ್ತಾರೆ. ಅವರ ಯೋಚನೆ ಕೂಡ ಚಿರತೆ ಹಾಗೇ ಇರುತ್ತೆ. ಮತ್ತು ಚಿರತೆಯಂತಹ ಕೆಲಸ ಮಾಡ್ತಾರೆ, ಹಾಗೂ ಪ್ರತಿಯೊಂದು ಆಪರ್ಚುನಿಟಿಯನ್ನು ಸರಿಯಾಗಿ ಗ್ರ್ಯಾಪ್ ಮಾಡಬೇಕು ಅನ್ನೋ ತವಕದಲ್ಲಿ ಇರ್ತಾರೆ. ಏಕೆಂದರೆ ಭವಿಷ್ಯದಲ್ಲಿ ಯಾವುದೇ ಪಶ್ಚಾತ್ತಾಪ ಆಗಬಾರ್ದು ಅಂತಾರೆ. ಮತ್ತು ಈ ದಾರಿಯಲ್ಲಿ ನಿಮಗೆ ಜಾಸ್ತಿ ವೇಟ್ ಮಾಡುವ ಅವಶ್ಯಕತೆಯೂ ಇರೋದಿಲ್ಲ. ಮತ್ತು ಈ ದಾರಿ ನಿಮಗೆ ಕೇವಲ 3ರಿಂದ 4 ವರ್ಷದಲ್ಲಿ ರಿಚ್ ಆಗಿ ಮಾಡುತ್ತೆ. ಹಾಗಿದ್ರೆ ನೀವು ಈಗ ಜಡ್ಜ್ ಮಾಡಬೇಕು, ನಾನು ಯಾವ ಸ್ಥಾನದಲ್ಲಿ ಇದ್ದೇನೆ ಅನ್ನೋದು, ಮತ್ತು ಯಾವ ಕೆಲಸ ಮಾಡಬೇಕು, ಅದರಿಂದ ಚೀತಾಸ್ ಪಾತ್ ಮೇಲೆ ನಡೆಯಬೇಕು ಅನ್ನೋದು ನೀವೇ ನಿರ್ಧಾರ ಮಾಡಬೇಕು.
ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಬಾಯ್ ಬಾಯ್.